ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ. 1.5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೊಡುವುದು ಒಳ್ಳೆಯದು. ಇದು ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇದನ್ನು ಬೆಳಗಿನ ಜಾವ ತಿನ್ನಿಸುವುದು ಒಳ್ಳೆಯದು. ಡ್ರೈ ಫ್ರೂಟ್ಸ್ ಲಡ್ಡು ಮಾಡಲು ಬೇಕಾದ ಸಾಮಗ್ರಿಗಳು ನೋಡೋಣ. ಬಾದಾಮಿ 100 ಗ್ರಾಮ್ಸ್, ವಾಲ್ನಟ್ 50 ಗ್ರಾಮ್ಸ್, sunflower seeds 50 grams, pumpkin seeds 50 grams, pista 50 grams, anjoor 50 grams, dates 70 grams, cashew 50 grams. Badam, walnuts, sunflower seeds, pumpkin seeds, cashew ಪದಾರ್ಥಗಳನ್ನು 30 ಸೆಕೆಂಡ್ ಸಣ್ಣ ಉರಿಯಲ್ಲಿ ಇಟ್ಟು ತುಪ್ಪದಲ್ಲಿ ಫ್ರೈ ಮಾಡಿ. ಪಿಸ್ತಾ 10 ಸೆಕೆಂಡ್ ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡಿ. ಡೇಟ್ಸ್ ಮತ್ತು ಅಂಜೂರ್ನ ಸಣ್ಣದಾಗಿ ಕಟ್ ಮಾಡಿ. ಫ್ರೈ ಮಾಡೋದು ಬೇಡ. ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿ. 10 ನಿಮಿಷದ ನಂತರ ಎಲ್ಲಾನು ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ. ತುಂಬಾ ಸಾಫ್ಟ್ ಆಗಿ ಬೇಡ, ಇಷ್ಟು ಗ್ರೈಂಡ್ ಮಾಡಿದ್ರೆ ಸಾಕು. ಮಿಕ್ಸರ್ ಜಾರ್ ಇಂದ ಮತ್ತೆ ಬೌಲ್ಗೆ ಹಾಕೊಳ್ಳಿ. ಇಮಿಡಿಯೇಟ್ ಉಂಡೆ ಹಿಡಿಯಲು ಸ್ಟಾರ್ಟ್ ಮಾಡಿ. ಲಡ್ಡು ಸೈಜ್ ದೊಡ್ಡದು ಬೇಡ, ಚಿಕ್ಕದು ಬೇಡ, ಮೀಡಿಯಂ ಸೈಜಲ್ಲಿ ಉಂಡೆ ಹಿಡೀರಿ. ಅಷ್ಟೇ, ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.